ಅಷ್ಟೇ ಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಲಾಸ್ಟ್ ವಿಡಿಯೋದಾಗ ನಾ ಒಂದು ಸ್ಟೋರಿ ಹೇಳ್ತೇನೆ ಇದ್ನಲ್ಲ, ಅದೇನಂದ್ರೆ ಮಧ್ಯರಾತ್ರಿ 12:30 ಮನೆಯವ್ರು ಎಲ್ರು ಸೇರಿ ಕಾಜು ಬರ್ಫಿ ತಿನ್ನು ಫೀವರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೈಲೆಂಟ್ ಆಗಿ ಲೈಟ್ ಆನ್ ಮಾಡಿ ನಾನು ನಮ್ಮ ಅಮ್ಮ ತಿನ್ನತಿದ್ವಾ, ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಎಂಟ್ರಿ ಹೊಡೆದ್ಬಿಟ್ರು. ಬರೋದೇನೋ ಬಂದ್ರು, ಬಂದ್ ಬೈತಾರ ಅನ್ಕೊಂಡ್ರೆ ನಂಗೂ ಅನ್ಬಿಡದ ತಿನ್ನೋದಕ್ಕರೆ ಅಂತ ಆದ್ರೂ ವಿಡಿಯೋ ಮಾಡ್ಬಾರ್ದಂತು. ವಾ ಅಲ್ಲಿಂದ ನೆಕ್ಸ್ಟ್ ಎಕ್ಸ್ಪೋರ್ಟ್ ನಮ್ಮ ಅಕ್ಕಾಗಾತು. ಫಸ್ಟ್ ಆಫ್ ಆಲ್ ನಂಗೆ ಸ್ವೀಟ್ಸ್ ಅಂದ್ರೆ ಪ್ರಾಣ. ಸಣ್ಣಕ್ಕಿದ್ದಾಗ ರಾತ್ರಿ ಅಮ್ಮಾಗ ಎಲ್ಲಾರ್ಗು ಎಬ್ಬಿಸಿ ನಂಗೆ ಮೋತಿಚೂರ್ ಬೇಕು ಅದ್ ಬೇಕಂತ 3 ಗಂಟೆ ಮಟ ತಿಂದಿದ್ದು ಹಿಸ್ಟ್ರಿನೂ ಐತಿ. ಡೋಂಟ್ ಜಡ್ಜ್ ಮಿ ಆಸ್ ಅ ದೆವ್ವ, ಓಕೆ? ತಿನ್ನೋದು ಅಂದ್ರೆ ಬಾರಿ ಇಷ್ಟ, ಒಟ್ನಲ್ಲಿ ತಿಂತಾ ಇರ್ಬೇಕಷ್ಟೇ. ದಿಸ್ ನೈಟ್ ವಾಸ್ ಅ ಸ್ವೀಟ್ ಮೆಮೊರಿ, ಒನ್ ಥ್ಯಾಂಕ್ಸ್ ಟು ಬಿಗ್ ಮಿಶ್ರಾ. ಫೈನಲಿ ಬೆಳಗ್ಗೆ ಆಯ್ತು, ನಮ್ಮ ಮಮ್ಮಿ ಸೊಪ್ಪು ಸೋಸಾಚಿದ್ರು, ನಮ್ ಕರ ಏನೋ ಡ್ರಾಯಿಂಗ್ ಮಾಡತ್ತಿದ್ದ, ನಮ್ಮ ಪೂಜೆ ಸ್ಟಾರ್ಟ್ ಆಯ್ತು. ಇವತ್ತಿನ ಪೂಜೆಯ ಟಿಪ್ಸ್ ಏನಂದ್ರೆ, ನೀವು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಒಲಿತಾಳಂತೆ. ನೋಡ್ರಿ ಮತ್ತೆ ವಿಚಾರ ಮಾಡ್ರಿ, ಅದಕ್ಕೆ ತಿಜೋರಿನೂ ಉತ್ತರಕ್ಕೆ ಮುಖ ಮಾಡಿನೇ ಇಡ್ತಾರ. ಇವತ್ ನಂಗೆ ಪೂರಿ ತಿನ್ಬೇಕಂತ ಕ್ರೇವಿಂಗ್ಸ್ ಆಗತ್ತಿತ್ತು, ಅದಕ್ಕೆ ಆಲೂ ಪರೋಟಾ ಫ್ರಮ್ ಮನೆ, ಪೂರಿ ಫ್ರಮ್ ಹೋಟೆಲ್. ನಾಷ್ಟ ಮಾಡಿ ಹಿಂಗ್ ಮಕ್ಕೊಂಡಿನಿ, ಎದ್ದಾಗ ಸಂಜೆ ಆಗ್ಬಿಟ್ಟಿತ್ತು. ಮಜ್ಜಿಗೆ ಕೊಟ್ರು ಕುಡಿದ್ವಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ ದಿ ರಾಕೆಟ್.